ಪೋಸ್ಟರ್ ಬ್ಯಾನ್ ಆಗಿದೆ. ಇಷ್ಟೆಲ್ಲ ಆಗ್ತಿರ್ಲಿಲ್ಲ, ಮೇ ಬಿ ನಾವು ಒಳಗೊಳಗೆ ಎಲ್ಲ ಸರಿ ಮಾಡ್ಕೋತಿದ್ರು, ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಬಟ್ ಆಗೋಯ್ತು. ಈಗ ಅವ್ರ ಕ್ರಿಯೇಟಿವಿಟಿನ ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ, ಹೌದು. ಬಟ್ ಇದನ್ನ ಅವ್ರ ಎಕ್ಸ್ಪ್ಲನೇಷನ್ ಮೊದಲೇ ಕೊಡ್ತಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅನ್ಕೋತೀನಿ. ನನ್ನ ಫಸ್ಟ್ ಲುಕ್ ಈಗ ಅವರು ಮೊದಲು ತೋರ್ಸಲ್ಲ ಅಂತ ಹೇಳಿದ್ರು, ಈಗ ತೋರಿಸ್ತೀನಿ ಅಂದಿದ್ದಾರೆ. ನಾವು ಒಳಗ್ ಮೀಟಿಂಗ್ ನಡಿಬೇಕಾದ್ರು ಅವ್ರು ಹೇಳಿದ್ರು ಈ ತರ ಪ್ರಾಬ್ಲಮ್ಸ್ ಇತ್ತು ನನಗೆ. ಫಸ್ಟ್ 2-3 ಸಿನಿಮಾದಲ್ಲಿ ನನಗೆ ಆರ್ಟಿಸ್ಟ್ಗಳು ಕೇಳ್ಕೊಂಡು ನನ್ನ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದು ಹಾಳಾಯ್ತು. ಸೊ ಅದಕ್ಕೋಸ್ಕರ ನಾನು ಈಗ ನಮ್ಮ ಆರ್ಟಿಸ್ಟ್ ಏನಿದೆ ಅದು ತೋರ್ಸಲ್ಲ ಅಂತ ಹೇಳಿದ್ರು. ಬಟ್ ಈಗ ನಂದು ಸಿನಿಮಾ, ನಾನು ಒಂದು ಆರ್ಟಿಸ್ಟ್ ಅಂತ ಬಂದ್ಮೇಲೆ ನಾನು ಪರ್ಮಿಷನ್ ತಗೊಳ್ಳಿ ನನ್ನ ಕಡೆಯಿಂದ ನಾನು ಎಲ್ಲೂ ಹೇಳಿಲ್ಲ. ನಾನು ಹೇಳ್ತಿರೋದು ನನಗ್ ತೋರಿಸಿ ಅಂತ ಹೇಳಿದೆ. ಅದನ್ನ ಇವತ್ತು ಒಪ್ಕೊಂಡಿದ್ದಾರೆ ಅವರು, ಚೇಂಬರ್ ಅಲ್ಲಿ ಬಂದು ಅವ್ರು ದೊಡ್ಡವ್ರ ಮುಂದೆ ಒಪ್ಕೊಂಡಿದ್ದಾರೆ. ಐ ಆಮ್ ರಿಯಲಿ ಗ್ಲಾಡ್. ಈಗ ಮುಂದೆ ಏನಾಗುತ್ತೋ ನೋಡ್ಬೇಕು. ಇಲ್ಲ ಸರ್, ಇದು ಪೋಸ್ಟರ್ ರಿಲೀಸ್ ಆಗಿದ್ದ ದಿನ ನಾನು ಹೋಗಿ ಕಾಲ್ ಮಾಡಿದೆ. ಸರ್ ಸೂಪರ್ ಆಗಿದೆ ಇದು ಪೋಸ್ಟರ್. ನಾನು ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ಆರ್ಟಿಸ್ಟ್ ಆಗಿ ನಾನು ನೋಡ್ಬೇಕಾದ್ರೆ, ಈಗ ಪೋಸ್ಟರ್ ನೋಡ್ಬೇಕಾದ್ರೆ ನಂಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಅನ್ಸ್ತು. ಯಾಕಂದ್ರೆ ತುಂಬಾ ಡೆಪ್ತ್ ಇದೆ, ಆ ಮೀನಿಂಗ್ ತುಂಬಾ ಚೆನ್ನಾಗಿದೆ. ಬಟ್ ಈಗ ಎಲ್ಲರೂ ಆರ್ಟಿಸ್ಟ್ ಆಗಿರಲ್ಲ. ಒಂದ್ 10 ಜನ ನೋಡ್ತಾರೆ ಅಂದಾಗ ಅವ್ರು ಯೋಚನೆ ಮಾಡೋ ರೀತಿನೇ ಬೇರೆ ಇರುತ್ತೆ. ಸೊ ನಾನು ಎಲ್ರಿಗೂ ಉತ್ತರ ಕುತ್ಕೊಳ್ಳೋ ಅಷ್ಟು ಪೇಷನ್ಸ್ ನನಗೂ ಇಲ್ಲ, ಆಗೋದು ಇಲ್ಲ. ಸೊ ಅದರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು. ಈಗ ಸರಿ ಹೋಗಿದೆ. ಸೀನ್ಗಳು ಅಂತ ಬಂದಾಗ ಇಲ್ಲಿ ಅಂತ ಸೀನ್ಗಳು ಯಾವ್ದು ಇಲ್ಲ. ಮೀನಿಂಗ್ ತುಂಬಾ ಇದೆ, ಒಂದೊಂದ್ ಸೀನ್ಗೂ ಒಂದ್ ತುಂಬಾ ಮೀನಿಂಗ್ ಇದೆ. ಸಿನಿಮಾ ನೋಡಿದಾಗ ಅಥವಾ ನಾವು ಶೂಟ್ ಮಾಡ್ತಿರ್ಬೇಕಾದ್ರೂ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ, ಗೊತ್ತಾಗ್ತಿದೆ, ತುಂಬಾ ಚೆನ್ನಾಗಿ ಬರ್ತಿದೆ ಸಿನಿಮಾ. ಬಟ್ ಈ ಪೋಸ್ಟರ್ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅನ್ಸುತ್ತೆ. ಇದೆಲ್ಲ ಆದ್ಮೇಲೆ ಈ ತರ ಕಾಣಿಸಲ್ಲ ಅನ್ಸುತ್ತೆ. ಅಂಡ್ ಈ ತರ ಸೀನ್ಗಳು ಯಾವ್ದು ಇಲ್ಲ. ಥ್ಯಾಂಕ್ ಯು.